ಬಹಳ ಹಿಂದೆ ಒಬ್ಬ ಗ್ರೇಟ್ ವಾರಿಯರ್ಗೆ ಒಂದು ಸಿಚುಯೇಷನ್ ಎದುರಾಯ್ತಂತೆ. ಅವನ ರಾಜ್ಯಕ್ಕಿಂತ ಅವನ ಸೈನ್ಯಕ್ಕಿಂತ ದೊಡ್ಡ ಸೈನ್ಯವುಳ್ಳ ಒಂದು ರಾಜ್ಯದ ಜೊತೆಗೆ ಯುದ್ಧ ಮಾಡುವಂಥ ಪರಿಸ್ಥಿತಿ ಬಂದಂತೆ. ಆಗ ಆ ರಾಜ ಅವನ ಸೈನ್ಯನೆಲ್ಲ ಕರ್ಕೊಂಡು ದೊಡ್ಡ ದೊಡ್ಡ ಹಡಗುಗಳಲ್ಲಿ ಅವನ ಪಕ್ಕದ ರಾಜ್ಯಕ್ಕೆ ತಲುಪನಂತೆ. ಬೋಟ್ಗಳಿಂದ ಸೈನಿಕರೆಲ್ಲ ಕೆಳಗಿಳಿದ ಮೇಲೆ ಅವರು ಬಂದಂಥ ಅಷ್ಟು ಬೋಟ್ಗಳನ್ನು ಸುಟ್ಟು ಹಾಕಿ ಅನ್ನುವಂಥ ಒಂದು ಆದೇಶನ ಕೊಟ್ಟನಂತೆ. ಮತ್ತು ತನ್ನ ಸೈನಿಕರಿಗೆ ಹೇಳಿದಂತೆ, ನೋಡಿ ನಾವು ಬಂದಂಥ ಅಷ್ಟು ಬೋಟ್ಗಳನ್ನು ಸುಟ್ಟು ಹಾಕಿದ್ದೀವಿ, ಅದು ಬೂದಿಯಾಗಿ ಹುರಿತಾ ಇದೆ, ನಾವಿಲ್ಲಿಂದ ಜೀವಂತವಾಗಿ ಹೊರಗಡೆ ಹೋಗ್ಬೇಕಂದ್ರೆ ಈ ಒಂದು ಯುದ್ಧದಲ್ಲಿ ವಿನ್ ಆಗಲೇಬೇಕು, ಅದನ್ನು ಬಿಟ್ಟು ನಮಗೆ ಬೇರೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ ಅಂತ ಹೇಳಿದಂತೆ. ಸರ್ಪ್ರೈಸಿಂಗ್ಲಿ ಅವರು ಆ ಯುದ್ಧದಲ್ಲಿ ವಿನ್ ಆದ್ರಂತೆ. ಸೊ ಒಂದು ಬರ್ನಿಂಗ್ ಡಿಸೈರ್ ಅಂದರೆ ಆ ರಾಜಂಗೆ ಇದ್ದ ರೀತಿ ಇರಬೇಕು. ನಾವು ಯಾವುದಾದ್ರೂ ಒಂದು ಕೆಲಸನ ಮಾಡ್ತೀವಿ ಅಂತ ಕೈಗೆ ತೊಗೊಂಡ್ಮೇಲೆ ಆ ಕೆಲಸನ ಕಂಪ್ಲೀಟಾಗಿ ಮಾಡಿನೇ ಮುಗಿಸ್ಬೇಕು. ಅದಕ್ಕೆ ನಮ್ಮ ಹಿಂದೆ ಇರುವಂಥ ಬ್ರಿಡ್ಜಸ್ಗಳನ್ನು, ನಮ್ಮ ಕಂಫರ್ಟ್ ಝೋನ್ಗಳನ್ನು, ಇದಿಲ್ಲ ಅಂದರೆ ನಾನು ಇನ್ನೊಂದು ಮಾಡ್ಬೋದು ಅನ್ನೋ ಒಂದು ನಮ್ಮ ಆಲೋಚನೆಗಳನ್ನು ಇದನ್ನೆಲ್ಲ ತೆಗೆದಾಕಿ ನಮ್ಮ ಬರ್ನಿಂಗ್ ಡಿಸೈರ್ ಮೇಲೆ ನಾವು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಎಲ್ಲ ಶ್ರೀಮಂತರು ಈ ಬರ್ನಿಂಗ್ ಡಿಸೈರನ್ನು ಹೇಗೆ ಹಣದ ರೂಪವಾಗಿ ಕನ್ವರ್ಟ್ ಮಾಡಿಕೊಂಡ್ರು ಅನ್ನೋದನ್ನು ನೆಪೋಲಿಯನ್ ಹಿಲ್ ಅವರು ಒಂದು 6 ಪಾಯಿಂಟ್ಸ್ಗಳಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಇದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.